श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायामापहतकुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे विजयदम् हरिम् करोतु मम कल्याणम्। हरिर्हयमुखाविदः गुरुश्च मध्वनामा मे वरदोऽस्तु निरन्तरम्। वाणिते करवण्यत्वचरणो हृदि सर्वदा मद्वाक्यसरणीर्भूयात्। श्रीमदाचार्यभावग समाश्रयेत् गुरुम् भक्त्या महाविश्वासपूर्वकम् निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಸುತಾಚಾರ್ಯರು ಶೌನಕಾದಿಗಳಿಗೆ ಪ್ರಯಾಗದ ಮಹಾತ್ಮೆಯನ್ನ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಅನೇಕ ಗುಣಗಳಿಂದ ಕೂಡಿರುವಂತಹ ಅನೇಕ ಉಪದೇಶವನ್ನ ನೀವು ನಮಗೆ ಮಾಡ್ತಾ ಇದ್ದೀರಿ. ತೀರ್ಥರಾಜದ ಕಥೆಯನ್ನ ನಮಗೆ ತಿಳಿಸ್ತಾ ಇದ್ದೀರಿ. ತೀರ್ಥರಾಜದ ಸ್ಮರಣೆ, ಕೀರ್ತನೆ, ದರ್ಶನ ಇವು ಎಲ್ಲದರಿಂದಲೂ ಅತ್ಯದ್ಭುತವಾದ ಒಂದು ಮಹಿಮೆ ಕೂಡಿರುವಂಥದ್ದು. ಸ್ಮೃತಿರ್ಕೀರ್ತನಾದ್ ದರ್ಶನಾದ್ ಯತ್ಫಲಂ ಲಭತೆ ನರಹ. ತೀರ್ಥರಾಜ ಅಂತ ಇದನ್ನ ಕರೀತಾ ಇದ್ದಾರೆ. ಆ ಪ್ರಯಾಗದ ಮಹಿಮೆಯನ್ನ ಕೇಳೋದ್ರಿಂದ ಆಗುವಂತಹ ಫಲ ಏನು ಅಂತ ಹೇಳಿದಾಗ 32ನೇ ಅಧ್ಯಾಯದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ. ಅತಃ ಪ್ರಯಾಗ ಮಾಹತ್ಯಂ ಶ್ರವಣಾದಿ ಫಲನ್ವಿತಂ ವಕ್ತುಮರ್ಹಸೆ ಸರ್ವಜ್ಞ ಸರ್ವೇಷಾಂ ಉಪಕಾರಕಂ. ದಯವಿಟ್ಟು ಸ್ವಲ್ಪ ವಿಸ್ತಾರವಾಗಿ ನಮಗೆ ತಿಳಿಸಬೇಕು ಅಂತ ಕೇಳಿದಾಗ ಸುತಾಚಾರ್ಯರು ಶೌನಕರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ನೋಡ್ರಪ್ಪ, ಒಂದು ಮಾತು ಹೇಳ್ಬಿಡ್ತೀನಿ ಕೇಳಿ. ಒಂದು ಮಾತು ಅಂತಾರೆ, ಆ ಒಂದು ಮಾತಿನಲ್ಲಿ ಎಲ್ಲವನ್ನೂ ಸೇರಿಸಿ ಹೇಳ್ತಾರೆ. ಅತಿ ರಹಸ್ಯವಾಗಿರುವಂತಹ ಗುಪ್ತವಾಗಿರುವಂತಹ ಮಾತು ಹೇಳ್ತೀನಿ ಕೇಳಿ. ಏನದು ನೀವು ಹೇಳುವಂಥದ್ದು ಗುಪ್ತವಾಗಿ? ಇಲ್ಲಿವರೆಗೂ ಬೇಕಾದಷ್ಟು ಹೇಳಿದ್ದೀರಲ್ಲ, ಹೌದು, ಆದ್ರೂ ಈಗ ನಾ ಹೇಳುವಂಥದ್ದು ಬಹಳ ಗುಪ್ತವಾಗಿರುವಂಥದ್ದು. ಏನದು ಗುಪ್ತವಾಗಿರುವಂಥದ್ದು ಅಂತ ಕೇಳಿದ್ರೆ, ಧರ್ಮಿಣಾಂ ಸುಲಭಂ ವಿಪ್ರ ದುರ್ಲಭಂ ಪಾಪಕರ್ಮಣ ವಟಮೂಲೇತಿ ವಿಖ್ಯಾತಂ ದೇವರ್ಷಿ ಸಂಹಿತಂ. ವಟವೃಕ್ಷ ಅಂತ ಇದೆ ಪ್ರಯಾಗದಲ್ಲಿ, ಬಹಳ ಶ್ರೇಷ್ಠವಾಗಿರುವಂಥದ್ದು. ಆ ವಟವೃಕ್ಷದ ಮೂಲದಲ್ಲಿ ಎಲ್ಲ ದೇವತೆಗಳಿದ್ದಾರೆ. ಬ್ರಹ್ಮದೇವರು ಯಜ್ಞ ಮಾಡಿರುವಂತಹ ಜಾಗ. ಭಗವಂತನ ಪ್ರಳಯ ಕಾಲದಲ್ಲಿ ತನ್ನ ಹೊಕ್ಕಳಿನಿಂದ ಸೆಳೆದುಕೊಂಡು ಇಡೀ ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ಇಟ್ಟುಕೊಂಡಿರ್ತಾನೆ ಭಗವಂತ. ಆಲದ ಮರದ ಎಲೆ ಮೇಲೆ ಭಗವಂತ ಮಲಗಿರುವಂಥದ್ದು. ಇದು ಒಂದೇ ಒಂದು ವಟವೃಕ್ಷ ಇರುವಂಥದ್ದು, ಯಾವುದು ಇರೋದಿಲ್ಲ, ಎಲ್ಲ ಹೋಗ್ಬಿಟ್ಟಿರ್ತದೆ. ಇದು ಒಂದು ವರ ಮಾತ್ರ, ಅಕ್ಷಯ ವಟವೃಕ್ಷ ಅಂತ ಅದಕ್ಕೆ ಅವತ್ತಿಂದ ಹೆಸರಾಗಿರುವಂಥದ್ದು. ಶ್ಲೋಕದಲ್ಲೆಲ್ಲ ಹೇಳ್ತಾರೆ ವಿಸ್ತಾರವಾಗಿ. ಈ ಅಕ್ಷಯ ವಟವೃಕ್ಷ ಬಂಗಾರದಂತೆ ಹೊಳೆಯುವಂಥದ್ದು. ಜಗದೀಶ್ವರನಾದ, ಜಗತ್ಪಾಲಕನಾದ, ಸರ್ವಶಕ್ತಿಮಾನನಾದಂತಹ ಭಗವಂತ ಆ ವಟವೃಕ್ಷದ ಎಲೆ ಮೇಲೆ, ಆ ಎಲೆ ಮೇಲೆ ಮಲಗಿರ್ತಾನೆ. ಎಲ್ಲ ಜ್ಞಾನಿಗಳು ಅವನನ್ನು ಸ್ತೋತ್ರ ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳು, ಋಷಿಗಳು, ಮಾನವರು, ಇಂದ್ರಾದಿ ದಿಕ್ಪಾಲಕರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಆಂಗೀರಸಾದಿ ಋಷಿಗಳು, ಪಿತೃಗಣಗಳು, ದೇವತೆಗಳು, ಅವರ ಪತ್ನಿಯರು, ಅಪ್ಸರಾಸ್ತ್ರೀಯರು, ದೇವತಾಸ್ತ್ರೀಯರು, ಎಲ್ಲ ನದಿಗಳು, ಸಾಗರಗಳು, ಪರ್ವತಗಳು, ತೀರ್ಥ ಕ್ಷೇತ್ರಗಳು ಬೇಕಾದಷ್ಟು ವರ್ಣನೆ ಮಾಡ್ತಾರೆ. ಇವೆಲ್ಲವೂ ಪ್ರಯಾಗ ಕ್ಷೇತ್ರದಲ್ಲಿಕ್ಕೆ ಹೋಗ್ತಾರೆ ತಮ್ಮ ಸ್ವರೂಪದಿಂದ. ಅಷ್ಟೇ ಅಲ್ಲ, ಇಂದ್ರದೇವ ಆನಂದ ವನದಲ್ಲಿ ತ್ರಿಶೂಲವನ್ನು ಹಿಡಿದು ರುದ್ರದೇವರು ಮಾಧವನ ಪ್ರೀತ್ಯರ್ಥಕವಾಗಿ ತಾಂಡವ ನೃತ್ಯವನ್ನ ಮಾಡ್ತಾರಂತೆ. ತ್ರಿಯಂಬಕೋ ಮಹಾದೇವೋ ನೃತ್ಯತೆ ಯಸ್ಯ ಸನ್ನಿಧೋ ಅಂತಾರೆ. ರುದ್ರದೇವರು ನೃತ್ಯ ಮಾಡ್ತಾರಂತೆ ಮಾಧವನ ಪ್ರೀತ್ಯರ್ಥಕವಾಗಿ. ದೇವಾಸುರರಿಂದ ಪೂಜಿಸಲ್ಪಡುವಂತಹ ಗಂಗಾ, ಯಮುನಾ, ಸರಸ್ವತಿ ಮೂರೂ ನದಿಗಳ ಸಂಗಮ ಈ ತೀರ್ಥರಾಜದಲ್ಲಿ ಆಗುವಂಥದ್ದು. ಇದರ ನಾಮಸ್ಮರಣೆ ಮಾಡುವಂಥದ್ದು, ಇದರ ಮೂರ್ತಿಕೆಯನ್ನ ಹಣೆಯಲ್ಲಿ ಧಾರಣೆ ಮಾಡುವಂಥದ್ದು, ಹೇಳೋದು ಕೇಳೋದು. ತೀರ್ಥರಾಜ ಪ್ರಯಾಗ ಜ್ಞಾನಿಗಳು ಸ್ನಾನ ಮಾಡಬೇಕಾದ್ರೆ, ಮಹಾಮಹಾ ಜ್ಞಾನಿಗಳು, ವಿದ್ವಾಂಸರು, ಸ್ವಾಮಿಗಳು ಸ್ನಾನ ಮಾಡಬೇಕಾದ್ರೆ ಹೇಳ್ತಿರ್ತಾರೆ. ದೂರದಿಂದ ನಾವು ಕೇಳಿಕೊಂಡ್ರೆ ಗೊತ್ತಾಗುತ್ತೆ.
ಪ್ರಯಾಗ 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 ಅಂತ ಸ್ಮರಣೆ ಮಾಡುತ್ತಾರೆ. ಸ್ನಾನ ಮಾಡಬೇಕಾದ್ರೆ ಪ್ರಯಾಗದ ಸ್ಮರಣೆ ಕಡ್ಡಾಯವಾಗಿ ಮಾಡಬೇಕು ಅಂತದೆ ಶಾಸ್ತ್ರ. ಅಷ್ಟು ಶ್ರೇಷ್ಠವಾಗಿರುವಂಥದ್ದು. ಯಾವ ರೀತಿಯಲ್ಲಿ ಎಲ್ಲಾ ದೇವತೆಗಳು ವಿಷ್ಣುವನ್ನ ಆಶ್ರಯ ಮಾಡಿದ್ದಾರೋ ಹಾಗೆ ಎಲ್ಲಾ ತೀರ್ಥಗಳು ಪ್ರಯಾಗವನ್ನ ಆಶ್ರಯ ಮಾಡಿದ್ದಾವೆ. ದೇವತ್ವವನ್ನ ಹೊಂದಿದಂಥವರು ಹೇಗೆ ಮನುಷ್ಯತ್ವವನ್ನ ಅಪೇಕ್ಷೆ ಪಡೋದಿಲ್ಲೋ, ಒಂದು ಸಾರಿ ತೀರ್ಥ ರಾಜಕ್ಕೆ ಹೋದಂಥವನು ಬೇರೆ ತೀರ್ಥಗಳಿಗೆ ಹೋಗಬೇಕು ಅಂತ ಅನ್ನೋದೇ ಇಲ್ಲ. ಅಂತಹ ಪರಮ ಮಂಗಲಕರವಾಗಿರುವಂಥದ್ದು ನೇಮಿಷಾರಣ್ಯ, ಪುಷ್ಕರ ಕ್ಷೇತ್ರ, ಗೋತೀರ್ಥ, ಸಿಂಧುಸಾಗರ, ಗಯಾ ಕ್ಷೇತ್ರ, ಧೇನುಕಾ ಕ್ಷೇತ್ರ, ಗಂಗೆಯ ಸಮುದ್ರಕ್ಕೆ ಸೇರುವಂತಹ ಗಂಗಾ ಸಾಗರ ತೀರ್ಥ, ಅನೇಕ ತೀರ್ಥಗಳು, ಬಹಳಷ್ಟು ಪರ್ವತಗಳು, ಬೇಕಾದಷ್ಟು ಕೋಟಿ ಕೋಟಿ ಇದ್ರೂ ಪ್ರಯಾಗ ಕ್ಷೇತ್ರಕ್ಕೆ ಸಮ ಆಗೋದಿಲ್ಲ. ಪ್ರಯಾಗ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮಣ್ಣಿನ ಕಣಗಳಿದ್ದಾವೋ, ಮರಳು ಏನು ನದಿ ದಂಡೆ ಮೇಲೆ ಇರ್ತದಲ್ಲ, ಆ ಕಣಗಳು ಎಷ್ಟಿದ್ದಾವೆ ಅಂದ್ರೆ ಅಷ್ಟು ಸಂಖ್ಯೆಯ ತೀರ್ಥಗಳ ಪುಣ್ಯ ಆ ರಾಶಿ ಹರಿಯುವಂಥದ್ದು. ಸ್ವರ್ಗದಲ್ಲಿ, ಭೂಮಿಯಲ್ಲಿ, ಅಂತರಿಕ್ಷದಲ್ಲಿ, ಪಾತಾಳದಲ್ಲಿ ಎಷ್ಟು ತೀರ್ಥಗಳಿದ್ದಾವೋ ಒಂದೇ ಮಾತು ಹೇಳ್ಬಿಡ್ತಾರೆ ಸುತಾಚಾರ್ಯರು ಶೌನಕಾದಿಗಳಿಗೆ. ನೀವೆಷ್ಟು ತೀರ್ಥ ನೋಡಿರಪ್ಪ ಹೇಳ್ಬಿಡ್ರಿ ಒಂದ್ಸಾರಿ. ಆ ಎಲ್ಲಾ ತೀರ್ಥಗಳು, ಆ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ ಏನು ಫಲ ಬರಬೇಕೋ ಅದು ಪ್ರಯಾಗ ಕ್ಷೇತ್ರದಿಂದ ಬರ್ತಾ ಇದೆ. ಪ್ರಯಾಗ ಕ್ಷೇತ್ರದಲ್ಲಿ ಯಾರು ಸ್ನಾನವನ್ನ ಮಾಡ್ತಾರೋ, ಅಕ್ಷಯ ವೃಕ್ಷದ ಸ್ಮರಣೆ ಮಾಡ್ತಾರೋ, ದರ್ಶನ ಮಾಡ್ತಾರೋ, ಎಲ್ಲಾ ಪಾಪಗಳು ಅವ್ರದ್ದು ಪರಿಹಾರ ಆಗಿ ಹೋಗ್ತಾ ಇದೆ. ಲೋಕ ವಿಡಂಬನೆಗಾಗಿ ಭಗವಂತ ಈ ಪ್ರಯಾಗದಲ್ಲಿ, ಪ್ರಯಾಗ ವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ದೇವಾಸುರರ ಸಮುದ್ರ ಮತನ ಮಾಡಿದಂತಹ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಬಂದಿರುವಂಥದ್ದು, ಅದು ವಿವಾಹ ಆಗಿರುವಂಥದ್ದು. ಈ ಕ್ಷೇತ್ರದಲ್ಲೇ ರುದ್ರದೇವರು ವಾಸವನ್ನ ಮಾಡಿಕೊಂಡಿರುವಂಥದ್ದು. ತ್ರಿಪುರಾಸುರರನ್ನ ಗೆಲ್ಲೋದಕ್ಕೋಸ್ಕರವಾಗಿ ಸೇವಾದಿಗಳನ್ನ ಮಾಡಿ ಮಾಧವನ ಅನುಗ್ರಹದಿಂದ ಶತ್ರುಗಳನ್ನ ಸಂಹಾರ ಮಾಡಿರುವಂಥದ್ದು. ಊರ್ವಶಿ ತನ್ನ ಗರ್ವಕ್ಕಾಗಿ ಇಂದ್ರನಿಂದ ಶಾಪವನ್ನ ಹೊಂದಿ ಭೂಲೋಕಕ್ಕೆ ಬಂದು ಚಂದ್ರವಂಶದ ಚಕ್ರವರ್ತಿಯಾಗಿರುವಂತಹ ಪುರೂರವರೊಡನೆ ಸಂಸಾರವನ್ನ ಮಾಡಿಕೊಂಡಿದ್ದು, ಕೊನೆಗೆ ತನ್ನ ಪ್ರಿಯನೊಡನೆ ಈ ಸಂಗಮದಲ್ಲಿ ಸ್ನಾನ ಮಾಡಿ ಸ್ವರ್ಗಕ್ಕೆ ಹಿಂತಿರುಗಿರುವಂಥದ್ದು. ಚಂದ್ರವಂಶದ ಚಕ್ರವರ್ತಿಯಾಗಿರುವಂತಹ ನಹುಷ ಪುತ್ರಾಪೇಕ್ಷೆಯಿಂದ ಈ ಸಂಗಮದಲ್ಲಿ ಸ್ನಾನವನ್ನ ಮಾಡಿ ವಂಶವನ್ನ ಬೆಳಗುವಂತಹ ಯಯಾತಿ ರಾಜನನ್ನ ಪಡೆದಂಥದ್ದು. ನೋಡಿ ಅದರ ಮಹತ್ಮೆಯನ್ನು ಹೇಳ್ತಾ ಇದ್ದಾರೆ. ಪ್ರಯಾಗರಾಜರ ಒಂದು ವೈಶಿಷ್ಟ್ಯತೆ ಎಷ್ಟಿದೆ ನೋಡಿ. ಎಂತೆಂತ ಮಹಾಜ್ಞಾನಿಗಳು, ದೇವಾನುದೇವತೆಗಳು ಬಂದು ಹೋಗಿದ್ದಾರೆ ಈ ಪ್ರಯಾಗ ಕ್ಷೇತ್ರದಲ್ಲಿ. ಐಶ್ವರ್ಯವನ್ನ ಹೊಂದೋದಕ್ಕೋಸ್ಕರವಾಗಿ ಇಂದ್ರದೇವರು ಈ ಸಂಗಮದಲ್ಲಿ ಸ್ನಾನವನ್ನ ಮಾಡಿ ಸಮಸ್ತ ಐಶ್ವರ್ಯಕ್ಕೆ ಒಡೆಯ. ಇಂದ್ರ ಅನ್ನೋ ಶಬ್ದನೇ ಐಶ್ವರ್ಯಕ್ಕೆ ಒಡೆಯ ಅಂತ ಹೇಳ್ತಾರೆ. ಅದಕ್ಕೆ ಇಂದ್ರ ಅಂತ ಕರೆಯೋದು ಸಂಸ್ಕೃತದಲ್ಲಿ. ಆ ಐಶ್ವರ್ಯದ ಅಧಿಪತಿಯಾಗುವಂತಹ ಅನುಗ್ರಹ ಆಗಿರುವಂಥದ್ದು. ಕುಬೇರ ಸಹಿತ ತನ್ನ ಶಕ್ತಿ, ಅಂದ್ರೆ ಕುಬೇರ ಸಾಮಾನ್ಯವಾಗಿ ಹಣದ ದೇವತೆ ಅಂತ ಹೇಳ್ತೇವೆ ನಾವು, ಅವನನ್ನೂ ಮೀರಿಸುವಂತಹ ಸಂಪತ್ತು ಇಂದ್ರದೇವರಿಗೆ ಬಂದಿರುವಂಥದ್ದು. 10,000 ವರ್ಷಗಳ ಕಾಲ ನರನಾರಾಯಣರು ಇದೇ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡಿದ್ದಾರೆ. ಭಾರದ್ವಾಜ ಋಷಿಗಳು ತಪಸ್ ಮಾಡಿದ್ದಾರೆ. ಸಪ್ತ ಋಷಿಗಳಲ್ಲಿ ಒಬ್ರು ಅಂತ ಅನಿಸ್ಕೊಂಡ್ರು. ಈ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡೋದ್ರಿಂದಲೇ ಸನಕಾದಿಗಳು ಅಪರೋಕ್ಷ ಜ್ಞಾನವನ್ನು ಪಡೆದಿದ್ದಾರೆ. ದೇವಲೋಕ ಐಶ್ವರ್ಯವಂತರು, ವಿದ್ಯಾವಂತರು, ಪುತ್ರವಂತರು, ಕೊನೆಗೆ ಮುಕ್ತಿವಂತರು ಆಗ್ತಾರೆ ಈ ಕ್ಷೇತ್ರದಲ್ಲಿ ಬರೋದ್ರಿಂದ. ದೇವಲೋಕದಲ್ಲಿರುವಂತಹ ಚಿಂತಾಮಣಿ, ಕಲ್ಪವೃಕ್ಷ, ಕಾಮಧೇನು, ಈ ಮೂರನ್ನೂ ಮೀರಿಸುವಂತಹ ಕ್ಷೇತ್ರ ಅದು ಪ್ರಯಾಗ ಕ್ಷೇತ್ರ. ಒಂದೇ ಮಾತು ಹೇಳ್ಬಿಟ್ಟು ಸುತಾಚಾರ್ಯರು ಶೌನಕಾದಿಗಳಿಗೆ. ಅಷ್ಟೇ ಅಲ್ಲ, ಪಂಚಯೋಜನ ವಿಸ್ತಾರವಾಗಿರುವಂತಹ ಪಂಚಕ್ರೋಶಗಳಿಂದ ಕೂಡಿರುವಂತಹ ಪ್ರಯಾಗ ಕ್ಷೇತ್ರದಲ್ಲಿ ಇಡುವಂತಹ ಒಂದೊಂದು ಹೆಜ್ಜೆ ಏನಿದೆ ಅಲ್ಲ, ಅದು ಅಶ್ವಮೇಧ ಫಲವನ್ನು ಕೊಡ್ತಾ ಇದೆ. ನೀವು ಇಳಿದು ಹೋಗಬೇಕಲ್ಲ ಆ ಕ್ಷೇತ್ರದ ಒಳಗಡೆ, ಹೋದ ಕೂಡಲೇ ಒಂದೊಂದು ಹೆಜ್ಜೆಗೆ ಅಶ್ವಮೇಧ ಮಾಡಿದಂತಹ ಫಲ. ಅಂದ್ರೆ ಅಷ್ಟು ಭಕ್ತಿಯಿಂದ ಹೋಗಬೇಕು. ಬ್ರಹ್ಮದೇವರು ಅಶ್ವಮೇಧ ಯಾಗವನ್ನ ಮಾಡಿದಂತಹ ಕ್ಷೇತ್ರ ಇದು. ಅಷ್ಟೇ ಅಲ್ಲ, ಜೊತೆಗೆ ಪ್ರಯಾಗ ಕ್ಷೇತ್ರದಲ್ಲಿ ಮುಂದೆ ಹೋದ್ರೆ ವಾಸುಕಿಯ ಸರಸ್ಸಿನಿಂದ ಆರಂಭ ಮಾಡಿಕೊಂಡು ಕಂಬಲ, ಅಶ್ವತರ ನಾಗಗಳು ಮತ್ತು ಬಹುಮೂಲಕ ಅನ್ನುವಂತಹ ನಾಗಗಳವರೆಗೆ ಪ್ರಜಾಪತಿ ಕ್ಷೇತ್ರ ಅಂತ ಕರೀತಾರೆ.
ಇದನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ಇದ್ದಾರೆ. ಬ್ರಹ್ಮದೇವರು ಯಜ್ಞ ಮಾಡಿದ್ದಾರೆ, ರುದ್ರದೇವರು ಒಂದು ರೂಪದಿಂದ ಅಲ್ಲೇ ವಾಸ ಮಾಡ್ತಾರೆ, ನೃತ್ಯವನ್ನ ಮಾಡಿದ್ದಾರೆ. ಮತ್ತು ಇಡೀ ಕ್ಷೇತ್ರದ ಅಧಿಪತಿ ಭಗವಂತ ವೇಣಿ ಮಾಧವ ಅಂತ ಅವನನ್ನು ಕರೀತಾ ಇದ್ದಾರೆ. ಹಾಗಾಗಿ 3 ಜನ ಇದ್ದಾರಂತ ನೋಡಿ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ, ಮಾರ್ಕಾಂಡೇಯ ಋಷಿಗಳಿಗೆ ಭಗವಂತ ಪ್ರಳಯವನ್ನು ತೋರಿಸ್ತಾನೆ. ಭಾಗವತದ ಕೊನೇ ಭಾಗದಲ್ಲಿ ಬರ್ತದೆ, 12ನೇ ಸ್ಕಂದದಲ್ಲಿ. ಮಾರ್ಕಾಂಡೇಯರು ಅಕ್ಷಯ ವಟವೃಕ್ಷದ ಎಲೆಯಲ್ಲಿ ಮಲಗಿರುವಂತಹ ಬಾಲರೂಪದ ಭಗವಂತನನ್ನು ದರ್ಶನ ಮಾಡ್ತಾರೆ. ಅಕ್ಷಯ ವಟವಿರುವಂತಹ ಈ ಪ್ರಯಾಗ ಕ್ಷೇತ್ರದಲ್ಲಿ ಸ್ವರೂಪದಿಂದಲೇ ಎಲ್ಲ ತೀರ್ಥಗಳಿಂದಲೂ ಶ್ರೇಷ್ಠವಾಗಿರುವಂಥದ್ದಿದು. ಸ್ವಾಭಾವಿಕವಾಗಿ ಅರ್ಥ, ಕಾಮ, ಮೋಕ್ಷ, ಧರ್ಮ ಎಲ್ಲವನ್ನ ಕೊಡುವಂತಹ ಇಂದ್ರಾದಿ ದೇವತೆಗಳಿಗೆ ಕೊಡ್ತಾ ಇದೆ. ಅಂತಹ ಪರಮ ಮಂಗಳಕರವಾಗಿರುವಂತಹ ಕ್ಷೇತ್ರ ಇದು. ದೇವತಾ ಸ್ತ್ರೀಯರೂ ಬಂದು ಇಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅಶ್ವಮೇಧಾದಿ ಯಜ್ಞಗಳನ್ನ ತೀರ್ಥರಾಜನ ಧೂಳಿನಿಂದ ಚತುರ್ಮುಖ ಬ್ರಹ್ಮದೇವರು ತೂಗಿರುವಂತಹ ಸಂದರ್ಭದಲ್ಲಿ ಎಲ್ಲ ಯಜ್ಞಗಳ ಫಲಕ್ಕಿಂತಲೂ ಈ ತೀರ್ಥರಾಜದ ಮಹಿಮೆ ಅಪಾರವಾಗಿರುವಂಥದ್ದು. ಮಾಧವನಿಗೆ ಸಮನಾದ ದೇವತೆ ಇನ್ನೊಂದಿಲ್ಲ. ಯಾಕೆ? ಲಕ್ಷ್ಮೀಪತಿ ಭಗವಂತ. ಅದನ್ನು ಹೇಳ್ಬಿಡ್ತಾರೆ ಸೂತಾಚಾರ್ಯರು. ಗಂಗೆಗೆ ಇಲ್ಲಿ ಹರಿಯುವಂತಹ ವಿಷ್ಣುವಿನ ಪಾದೋದಕವಾಗಿರುವಂತಹ ಗಂಗೆಗೆ ಸಮನಾದ ತೀರ್ಥ ಇನ್ನೊಂದಿಲ್ಲ. ಅದಕ್ಕೆ ಸರಿಯಾಗಿ ತಿಳ್ಕೊಳ್ರಿ. ಭಕ್ತಿಯಿಂದಾಗಿ ಪ್ರಯಾಗದ ಸ್ಮರಣೆಯನ್ನ ಮಾಡ್ರಿ, ಆ ತೀರ್ಥದ ದರ್ಶನವನ್ನ ಮಾಡಿ, ಸ್ನಾನವನ್ನ ಮಾಡಿ, ಆ ಭಗವಂತನ ಅನುಗ್ರಹವನ್ನ ಪಡೀರಿ ಅಂತ ಹೇಳಿ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಇನ್ನೂ ಸುಮಾರು ವಿಷಯಗಳಿದೆ, ಅದನ್ನು ನಾಳಿನ ದಿವಸ ತಿಳಿಯಲಿಕ್ಕೆ ಪ್ರಯತ್ನ